ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈನ ಮೇಲೆ ಕಿತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಯಾವ ವಾಕ್ಯ ಧ್ಯಾನ ಮಾಡಿದ್ವಿ ನೆನಪು ಮಾಡ್ತೀರಾ ತಿಮ್ಮಾಪುರದವರು? ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ಬೇಡಿದರೆ ದೇವರನ್ನ ಈ ವರ್ಷವೆಲ್ಲ ಸೃಷ್ಟಿಕರ್ತನ ದೇವರು ನಾವು ಬೇಡಿಕೊಳ್ಳೋಣ. ಸೃಷ್ಟಿಕರ್ತನ ದೇವರು ನಮಗೇನು ಮಾಡ್ತಾನೆ? ಬೇಡಿದಂಥವುಗಳನ್ನ ಕೊಡುತ್ತಾನೆ. ಜಾನ್ ಮತ್ತು ಮೃತ್ಯುಂಜಯ ಅವು ಏನು ಕರಪತ್ರಗಳು, ಪಾಂಪ್ಲೆಂಟ್ಗಳು, ಕರಪತ್ರಗಳು ಹಂಚಕ್ಕೆ ಹೋದ್ರಂತೆ. ದೇವರೆಲ್ಲ ಕೊಡ್ತಾನ ಅಂತೇಳಿ ಒಬ್ಬತ್ತು ಕೇಳಿ, ಆಯ್ತು ನನಗೆ ಇವತ್ತು ರಾತ್ರಿ ಇರಬೇಕು, 1 ಕೋಟಿ ರೂಪಾಯಿ ಬೇಕು, ನನಗೆ ಒಳ್ಳೆ ಕಾರ್ ಬೇಕು, ಎಲ್ಲ ಬೇಕಂತೇಳಿ ಕೇಳಿದ್ನಂತದ್ದು ಒಬ್ಬ ವ್ಯಕ್ತಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನಂತ ಕೇಳಿದ? ರಾತ್ರಿನೇ ಈ ಕ್ಷಣನೇ ಕೊಡ್ತಾನಂತ ಹೇಳ್ತೀಯಲ್ಲ, ಕೊಡ್ಲಿ, ದೇವರಾಗಿದ್ರೆ ಕೊಡ್ಲಿ ಅಂತೇಳಿ ಬೇಡ. ಮೂರ್ಖನಾದಂಥ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸುಲಭವಾಗಿಲ್ಲ, ಎಲ್ಲದಕ್ಕೂ ಕಷ್ಟಪಟ್ಟರೆ ಏನು ಮಾಡುವಂಥದ್ದು? ಬರುವಂಥದ್ದು. ದೇವರು ಹೇಳಿದ್ದಾನೆ, ದುಡೀರಿ, ದುಡಿದಾಗ ನಾನು ಅದನ್ನು ಏನು ಮಾಡ್ತೀನಿ? ಆಶೀರ್ವಾದ ಮಾಡ್ತೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಹೋದ್ರೆ ನಿಮ್ಮ ಸಂಗಡ ನಾನು ಬರ್ತೀನಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವು ಜನರು ಇರ್ತಾರೆ, ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಏನಿರಲ್ಲ, ಒಳಗಡೆ ಒಕ್ಕಳಲ್ಲ, ಹಳೆಯದೇ ಇರುತ್ತೆ. ಅವ್ರಿಗೆ ಏನು ಮಾಡಲ್ಲ, ದೇವ್ರ ಕಡೆಗೆ ಬರೋದೇ ಇಲ್ಲ, ಸೃಷ್ಟಿಕರ್ತನ ದೇವರನ್ನ ಸ್ಮರಿಸುವುದೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ಓದುವಾರ ವಾಕ್ಯ ಬಂದಿತ್ತು ಏನಂತೇಳಿ, ಪರ್ವತದ ಪ್ರಸಂಗದಲ್ಲಿ ಸ್ವಾಮಿಯವರು ಹೇಳಿದರು. 7ನೇ ಅಧ್ಯಾಯ 7ನೇ ವಾಕ್ಯ, ಮತ್ತಾಯನು ಬರೆದ ಸುವಾರ್ತೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು, ತಟ್ಟುವವನಿಗೆ ಬಾಗಿಲು ತೆರೆಯಲ್ಪಡುವುದು, ಹುಡುಕುವವನಿಗೆ ಸಿಕ್ಕುವುದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು ನೀನು ಆರಾಧನೆ ಮಾಡುವಂಥ ದೇವರು ಆತನು ಬೇಡಿದಂಥವರಿಗೆ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಬಡವನಾದ ದೇವರಲ್ಲ, ಐಶ್ವರ್ಯವಂತನಾದಂಥ ದೇವರಾಗಿದ್ದಾನೆ. ನನಗಾಗಿ ನಿನಗಾಗಿ ಬಡವನಾಗಿ ಈ ಲೋಕಕ್ಕೆ ಮಾನವನಾಗಿ ಇಳಿದು ಬಂದಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಬೇಡುವಾಗ, ದೊಡ್ಡವುಗಳನ್ನು ನಾವು ಬೇಡುವಾಗ ದೇವರು ಏನು ಮಾಡ್ತಾನಂತೆ? ನಾವು ಬೇಡಿದ್ದಕ್ಕಿಂತಲೂ ಊಹಿಸೋದಕ್ಕಿಂತಲೂ ಉನ್ನತವಾಗಿರುವಂಥದ್ದನ್ನೇ ನಮಗೇನು ಮಾಡ್ತಾನಂತೆ? ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಒಂದು ವಾಕ್ಯವನ್ನು ಓದಿಕೊಂಡು ನಾವು ಇವತ್ತಿನ ದಿನ ದೇವರು ನಮ್ಮನ್ನು ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಸಹ ಕೇಳೋಣ. ಕೀರ್ತನೆಗಳು 23ನೇ ಕೀರ್ತನೆ ಮೊದಲು 3 ವಚನಗಳನ್ನು ಓದಿಕೊಳ್ಳೋಣ ಈ ಸಮಯದಲ್ಲಿ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಆಮೇನ್. ಕಣ್ಣುಗಳನ್ನು ಮುಚ್ಚೋಣ ಈ ಸಮಯದಲ್ಲಿ. ದೇವರೇ, ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೆ ಮಾತಾಡಿ ಎಂಬುದಾಗಿ ಹೇಳೋಣ. ಸೋದರ ಸ್ವಾಮಿ, ಓದಿದಂಥ ವೇದ ಭಾಗದಲ್ಲಿ ಅಡಗಿರ್ತಕ್ಕಂಥ ಸತ್ಯಾಂಶ ನನಗೂ ನಮ್ಮೆಲ್ಲರಿಗೂ ಈ ಸಮಯದಲ್ಲಿ ತಿಳಿಯಪಡಿಸು ಸ್ವಾಮಿ. ಹೌದು ರಾಜನೇ, ಜ್ಞಾನ ಭಂಡಾರ, ವಿದ್ಯಾ ಭಂಡಾರ, ಕರ್ತನೆ, ಅನೇಕ ಜ್ಞಾನಗಳನ್ನು, ಆಲೋಚನೆಗಳನ್ನು ಕೊಡುವಂಥ ಭಂಡಾರ ನಿನ್ನ ವಾಕ್ಯ ಸತ್ಯವೇದವಾಗಿದೆ. ಸಮಯದಲ್ಲಿ ಸ್ವಾಮಿ ನಮಗೆ ಬೇಕಾಗಿರುವಂಥದ್ದನ್ನು ನೀ ಅನುಗ್ರಹ ಮಾಡು ಸ್ವಾಮಿ. ಸಮಯದಲ್ಲಿ ನಾನಲ್ಲಪ್ಪ ಕರ್ತನನ್ನು ನಿನ್ನ ಕೈಗಳಿಗೆ ಒಪ್ಪಿಸ್ಕೊಡ್ತಾ ಇದ್ದೇನೆ. ನೀನೇ ಮಾತನಾಡು ಪರಿಶುದ್ಧಾತ್ಮ ದೇವರೇ. ಈ ಸಮಯದಲ್ಲಿ ಸಂಜೆಯ ವೇಳೆಯಲ್ಲಿ ಸ್ವಾಮಿ ನೀನು ನಮ್ಮ ಸಂಗಡ ಮಾತನಾಡು. ಯಾವ ರೀತಿಯಾಗಿ ಸಂಜೆಯ ವೇಳೆಯಲ್ಲಿ ಬಂದು ಸ್ವಾಮಿ ಆದಾಮ ಅವಳೊಟ್ಟಿಗೆ ಮಾತಾಡುವುದಕ್ಕೆ ನೀನು ಬಂದೆಯೋ, ಅದೇ ರೀತಿಯಲ್ಲಿ ಸ್ವಾಮಿ ಸಂಗಡ ಈ ಸಮಯದಲ್ಲಿ ನಮ್ಮ ಸಂಗಡ ನೀನು ಮಾತನಾಡು. ಹೌದು ಸ್ವಾಮಿ, ನೀನು ಮಾತನಾಡುವ ದೇವರಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನೀನು ಮಾತನಾಡಿದರೆ ನಮ್ಮ ಜೀವಿತಗಳು ಬದಲಾಗ್ತವೆ. ನೀನು ಮಾತನಾಡಿದರೆ ಸ್ವಾಮಿ ಕೊರತೆ ನೀಗಿಸಲ್ಪಡುತ್ತೆ. ನೀನು ಮಾತನಾಡಿದರೆ ಆಗದ ಕಾರ್ಯಗಳು ಆಗ್ತವೆ, ಶಾಪಗಳು ಬದಲಾಗಿ ಆಶೀರ್ವಾದಗಳಾಗಿ ಮಾರ್ಪಡ್ತವೆ. ದೇವರೇ, ನೀನೇ ನನ್ನನ್ನು ಮರೆ ಮಾಡಿ ನೀನು ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ. ಹಲ್ಲೆಲೂಯಾ. ಓಕೆ,
ಸತ್ಯವೇದದ ಬಗ್ಗೆ ಅವಗಾಹನೆ, ಅದರ ಬಗ್ಗೆ ಆಲೋಚನೆ ಇರುವಂಥವರಿಗೆ, ಅನೇಕ ವರ್ಷಗಳಿಂದ ಸತ್ಯವೇದವನ್ನು ಓದ್ಕೊಂತ ಬಂದಂಥವರಿಗೆ ಮತ್ತು ಸತ್ಯವೇದದ ರುಚಿಯನ್ನು ಅನುಭವಿಸಿದವರಿಗೆ ಈ ಕೀರ್ತನೆ ಎನ್ನುವಂಥದ್ದು ಬಹಳ ಇಷ್ಟವಾಗಿರುವಂಥ ಒಂದು ಕೀರ್ತನೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಪಂಚದಲ್ಲಿ, ವಿಶ್ವದಲ್ಲಿ ಅನೇಕರು ಕಂಠಪಾಠ ಹಾಕಿ, ಚಿಕ್ಕ ಮಕ್ಕಳು ಸಂಡೇ ಸ್ಕೂಲ್ಗಳಲ್ಲಿ ಕಂಠಪಾಠ ಹಾಕುವಂಥ ಕೀರ್ತನೆ ಯಾವುದು? ಈ ಕೀರ್ತನೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಆತನು ಹಸರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಕೀರ್ತನೆ ಬಹಳ ಮುಖ್ಯವಾಗಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ದೇವರು ನಮಗೆ ಕುರುಬನಾಗಿ ಇರಬೇಕೆಂಬುದಾಗಿ ಆತನು ಇಷ್ಟಪಟ್ಟಿದ್ದಾನೆ. ಏನಾಗಿರ್ಬೇಕಂತ ಹೇಳಿ? ಕುರುಬನಾಗಿ ಇರಬೇಕು ಎಂಬುದಾಗಿ. ಕುರುಬನು ಏನ್ ಮಾಡ್ತಾನೆ? ತನ್ನ ಕುರಿಗಳನ್ನ ಕಾಯ್ತಾನೆ, ಸಂರಕ್ಷಣೆ ಮಾಡ್ತಾನೆ, ಕಾಪಾಡ್ತಾನೆ, ಒಳ್ಳೆಯ ಮೇವಿರುವಂತ ಒಂದು ಸ್ಥಳದಲ್ಲಿ ನಡೆಸ್ತಾನೆ ಪ್ರಿಯರೇ. ಆ ಸರ್ವ ಸೃಷ್ಟಿಕರ್ತನಾದ ದೇವರು ನಿನಗೆ ಕುರುಬನಾಗಬೇಕಾದರೆ ನೀನು ಮೊದಲು ಆತನ ಪ್ರಜೆ ನೀನು ಆಗಬೇಕು. ಹಲ್ಲೆಲೂಯಾ. ಆತನ ಪ್ರಜೆಗಳು ಯಾರು ಆಗ್ತಾರೋ ಅವರೆಲ್ಲರೂ ಕೂಡ ಆತನ ಏನಾಗ್ತಾರ್ರಿ? ಕುರಿಗಳು ಆಗ್ತಾರೆ. ಅವರೆಲ್ಲರಿಗೂ ಕೂಡ ಆತನು ಒಳ್ಳೆಯ ಕುರುಬನಾಗ್ತಾನೆ ಪ್ರಿಯರೇ. ಕೀರ್ತನೆ 95 5, 6 ವಾಕ್ಯಗಳನ್ನ ಓದುವಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ. ಹೋದ್ರಿ ಬೇಗ. 95 ಕೀರ್ತನೆ 95 5 ಮತ್ತು 6ನೇ ವಾಕ್ಯ. ಆತನೇ ಸಮುದ್ರವನ್ನ ನಿರ್ಮಿಸಿದನು, ಅದು ಆತನದೇ, ಒಣ ನೆಲವು ಆತನ ಕೈ ಕೆಲಸವೇ. ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆ. ಹಲ್ಲೆಲೂಯಾ. ನಾವು ಆತನ ಕೈ ಕೆಳಗಡೆ ಇರ್ತಕ್ಕಂತ ಪ್ರಜೆಗಳು. ಮತ್ತೆ ಮುಂದೆ ಹೇಳುತ್ತೆ ಏನಂತ ಹೇಳಿ? ಆತನ ಕೈಗಳಿಗಿರುವ ಹಿಂಡು. ಮೊದಲನೇದಾಗಿ ನಾವು ಏನಾಗ್ಬೇಕು? ಪ್ರಜೆಗಳಾಗ್ಬೇಕು. ಪ್ರಜೆಗಳಂದ್ರೆ ಏನ್ರಿ? ಮಕ್ಕಳು. ಹಲ್ಲೆಲೂಯಾ. ನಮ್ಮ ದೇಶವನ್ನು ಏನಂತ ಕರಿತೀವಿ ನಾವು? ಪ್ರಜಾಪ್ರಭುತ್ವ ರಾಷ್ಟ್ರ. ಯಾಕೆ ಕರಿತೀವಿ ಹಂಗೆ? ಯಾಕೆ ಕರಿತೀವ್ರಿ? ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವಾಗಿ ಪ್ರಜೆಗಳಿಗಾಗಿ ಇರುವಂತ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತೇಳಿ. ಅನೇಕ ಇದಾವೆ. ಹಲ್ಲೆಲೂಯಾ. ಯಾವ್ದ್ಯಾವ್ದಿದೆ? ಸೋಷಿಯಲಿಸಂ ಗೌರ್ಮೆಂಟ್ ಇದೆ, ಕಮ್ಯುನಿಸ್ಟ್ ಗೌರ್ಮೆಂಟ್ ಇದೆ. ಹಲ್ಲೆಲೂಯಾ. ಮತ್ತೆ ಯಾವುದು? ರಿಪಬ್ಲಿಕ್ ಗೌರ್ಮೆಂಟ್. ಇದು ಯಾವ್ದಿದು? ಪ್ರಜಾಪ್ರಭುತ್ವ ಒಂದು ದೇಶ. ಹಲ್ಲೆಲೂಯಾ. ಯಾರು ಪ್ರಜೆಗಳು ಬಹುಮತ ಉಳ್ಳವರಾಗಿ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೋ ಆ ವ್ಯಕ್ತಿಯೇ ಆಡಳಿತವನ್ನ ವಹಿಸಿಕೊಳ್ಳುವಂಥದ್ದು. ಹಲ್ಲೆಲೂಯಾ. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ನಾವು ಮೊದಲನೇದಾಗಿ ಆತನ ಪ್ರಜೆಗಳು, ಆತನ ಮಕ್ಕಳು ಆದ ನಂತರ ನಾವು ಆತನ ಏನಾಗ್ತೀವ್ರಿ? ಕುರಿಗಳು, ಅಂದ್ರೆ ಹಿಂಡಾಗ್ತೀವಿ. ಆತನ ಹಿಂಡು ಎಂಬುದಾಗಿ ಯಾವುದಕ್ಕೆ ಬಳಸ್ತಾರೆ? ಸಾಮಾನ್ಯವಾಗಿ ಕುರಿಗಳಿಗೆ. ಹಲ್ಲೆಲೂಯಾ. ಕುರಿಯ ಹಿಂಡು, ಆತನು ಪಾಲಿಸುವಂತ ಪ್ರಜೆಗಳು ನಾವು ಮೊದಲು, ಆದರೆ ಆಮೇಲೆ ನಾವೇನಾಗ್ತೀವ್ರಿ? ಹಿಂಡಾಗ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯವನ್ನ ಗಮನವಿಟ್ಟು ಶ್ರದ್ಧೆಯಿಂದ ಕೇಳ್ರಿ. ಸಮಯದಲ್ಲಿ ದೇವ್ರು ಏನಂತ ಹೇಳ್ತಾ ಇದ್ದಾನೆ? ನಾನು ನಿಮಗೆ ಕುರುಬನಾಗಿ ಇರಬೇಕು ಅಂತೇಳಿ ಅನ್ಕೊಂಡಿದ್ದೇನೆ, ನೀವು ನನ್ನ ಕುರಿಮರಿಗಳು ಆಗ್ತೀರಾ. ಹಲ್ಲೆಲೂಯಾ. 10ನೇ ಅಧ್ಯಾಯ 10, 11ನೇ ವಾಕ್ಯ ಹೇಳ್ತಾ ಇದೆ ಯೋಹಾನ ಬರೆದ ಸುವಾರ್ತೆಯಲ್ಲಿ ಏನೆಂಬುದಾಗಿ? ನಾನೇ ಒಳ್ಳೆ ಕುರುಬನು. ಹಲ್ಲೆಲೂಯಾ. ನನ್ನ ಕುರಿಗಳಿಗಾಗಿ ನನ್ನ ಪ್ರಾಣವನ್ನ ಕೊಡುವಂತಾತನು ನಾನೇ. ಹಲ್ಲೆಲೂಯಾ. ಒಳ್ಳೆ ಕುರುಬನಂತ ಆತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಡಿದೀವಲ್ರಿ? ಒಳ್ಳೆಯ ಕುರುಬನು ಆತನಂತೆ ಕೊರತೆಯ ನೀಗುವ ದೇವರಂತೆ. ಹಲ್ಲೆಲೂಯಾ. ಮತ್ತೆ ಮುಂದೆ ಏನ್ ಹೇಳ್ತಾ ಇದೆ? ಹಲ್ಲೆಲೂಯಾ. ಕೊರತೆಯನ್ನ ಆತನೇನ್ ಮಾಡ್ತಾನೆ? ನೀಗಿಸ್ತಾನೆ. ಹಲ್ಲೆಲೂಯಾ. ನಾನೇ ಒಳ್ಳೆಯ ಕುರುಬನು. ಅಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ಯೆಹೋವನು ನನಗೆ ಕುರುಬನು, ಹೊಸ ಒಡಂಬಡಿಕೆಯಲ್ಲಿ ನಾನೇ ಒಳ್ಳೆಯ ಕುರುಬನು. ಹಳೆ ಒಡಂಬಡಿಕೆಯಲ್ಲಿ ಆಕಾಶದಲ್ಲಿರುವಂತ ದೇವರು, ಹೊಸ ಒಡಂಬಡಿಕೆಯಲ್ಲಿ ನರನಾಗಿ ಮನುಷ್ಯನಾಗಿ ಅವತಾರಿಯಾಗಿ ಈ ಲೋಕಕ್ಕೆ ಏನ್ ಮಾಡಿದ್ರಿ? ಇಳಿದು ಬಂದ್ರು. ಹಲ್ಲೆಲೂಯಾ. ಆತನು ತಂದೆಯಾಗಿದ್ದಾನೆ, ಮಗನಾಗಿ ಈ ಲೋಕಕ್ಕೆ ಬಂದಿದ್ದಾನೆ, ತನ್ನ ಆತ್ಮವನ್ನ ನಮಗೆ
ಬಿಟ್ಟುಕೊಟ್ಟು ಹೋಗಿದ್ದಾನೆ. ಆತನು ತಂದೆ, ಕುಮಾರ, ಪರಿಶುದ್ಧಾತ್ಮನಾದಂತ ದೇವರು ಮೂವರ ರೀತಿಯಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸಿಕೊಂಡಂತ ಆತನು. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಅನ್ಸುತ್ತೆ ನಮಗೆ. ತಂದೆ ಬೇರೆ, ಕುಮಾರ ಬೇರೆ, ಪರಿಶುದ್ಧಾತ್ಮ ಬೇರೆ ಅಂತೇಳಿ ಅನ್ಸುತ್ತೆ. ಹಲ್ಲೆಲೂಯಾ. ಆದರೆ ಮರ್ಮ ಏನ್ರಿ? ಆತನೇ ತಂದೆ, ಆತನೇ ಕುಮಾರ, ಆತನೇ ಪರಿಶುದ್ಧಾತ್ಮನು. ಹಲ್ಲೆಲೂಯಾ. ತ್ರಿಯೇಕ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ಯೆಹೋವನು ನನಗೆ ಕುರುಬನು, ಕೊರತೆ ನನಗೆ ಇಲ್ಲ. ಹಲ್ಲೆಲೂಯಾ. ದೇವರೇ ನಿನಗೆ ಕುರುಬನಾದ್ರೆ ಆ ದೇವರು ನಿನ್ನನ್ನ ಕೊರತೆ ಇಲ್ಲದ ಕಡೆಗೆ ನಿನ್ನನ್ನು ಏನ್ ಮಾಡ್ತಾನೆ? ನಡೆಸ್ತಾನೆ. ನಿನ್ನ ಕೊರತೆಗಳನ್ನ ಆತನ ಏನ್ ಮಾಡ್ತಾನೆ? ನೀಗಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಆ ದೇವರು ಇವತ್ತು ನಿನಗೆ ಕುರುಬನನ್ನಾಗಿ ನೀನು ಮಾಡ್ಕೊಂಡಿದ್ದೀಯಾ, ಆತನ ಪ್ರಜೆ ನೀನು ಆಗಿದ್ದೀಯಾ, ರಕ್ಷಣೆಯ ಮಾರ್ಗದ ಜೀವಿತವನ್ನು ನೀನು ಹೊಂದಿದ್ದೀಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಏನು ಪ್ರಿಯರೇ? ಯೆಹೋವನೇ ನಿಮಗೆ ಕುರುಬನಾಗಿರಬೇಕು, ಆವಾಗ ನಿಮಗೆ ಕೊರತೆ ಇರಲಾರ್ದ ಹಾಗೆ ದೇವರು ನಿಮ್ಮನ್ನ ನಡೆಸ್ತಾನೆ ಪ್ರಿಯರೇ. ಅನೇಕರು ಹೇಳ್ತಾ ಇರ್ತಾರೆ, ಇಲ್ಲರಿ ನಮಗೆ ಆ ಕೊರತೆ ಇದೆ. ಹಲ್ಲೆಲೂಯಾ. ಕೊರತೆ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಈಗ ಒಂದ್ಸಾರಿ ಏನಾಯ್ತು ಅಂದ್ರೆ, ಕುರುಬನಿಂದ ಒಂದು ಕುರಿ ಏನಾಗ್ಬಿಡ್ತು ಪ್ರಿಯರೇ? ತಪ್ಪಿಸ್ಕೊಂಡು ಹೋಗ್ಬಿಡ್ತು. ಅಡವಿಗೆ ಹೋಗಿದ್ದ ಕುರಿ ಮೇಯಿಸೋದಕ್ಕೆ ಅಡವಿಗೆ ಹೋಗಿದ್ದ ಆತನಿಗೆ 100 ಕುರಿಗಳು ಇದ್ದು. ಆ 100 ಕುರಿಗಳು ಮೇಯಿಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಸಾಯಂಕಾಲ ಆಯ್ತು. ಸಾಯಂಕಾಲ ಆದ್ಮೇಲೆ ಏನ್ ಮಾಡಿದಾರೆ? ಕುರಿಗಳನ್ನ ಒಡ್ಕೊಂಡು ಬಂದ ಹಟ್ಟಿ ಹತ್ರ ಒಂದೊಂದು ಹೆಸರಿಡಿದು ಏನ್ ಮಾಡ್ತಾ ಇದ್ದಾನೆ? ಒಳಗಡೆ ಬಿಡ್ತಾ ಇದ್ದಾನೆ. ಬಿಟ್ಟ. ಎಷ್ಟಾದವು? 99 ಆದವು. ಮತ್ತೆ ಹೊರಗಡೆ ತೆಗೆದ, ಮತ್ತೆ ಬಿಟ್ಟ. ಎಷ್ಟಾದವು? ಅಷ್ಟೇ, 99 ಆದವು. ಅವಾಗ ಆ ಕುರುಬ ಏನ್ ಮಾಡ್ತಾ ಇದ್ದಾನೆ? ಆ ಹಟ್ಟಿಯನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾನ್ರಿ? ಅಡವಿಗೆ ಹೋಗ್ತಾ ಇದ್ದಾನೆ. ಯಾವುದಕ್ಕಾಗಿ? ಕುರುಬನು ಕುರಿಯನ್ನ ಹುಡುಕುವುದಕ್ಕಾಗಿ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ ಕುರುಬ? ತಪ್ಪಿಸಿಕೊಂಡಂತ ಕುರಿಯನ್ನ ಹುಡುಕುವುದಕ್ಕಾಗಿ ಏನ್ ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ. ಇವತ್ತು ಲೋಕದಲ್ಲಿ ಅನೇಕ ಜನರು ದೇವರಿಂದ ತಪ್ಪಿಸಿಕೊಂಡಂತವರಾಗಿ ಅಪಾಯದಲ್ಲಿ, ನಷ್ಟದಲ್ಲಿ ಏನ್ ಮಾಡಿದ್ದಾರೆ? ಸಿಲುಕಿದ್ದಾರೆ. ದೇವರು ಅವ್ರನ್ನ ಹುಡುಕ್ತಾ ಬಂದಿದ್ದಾನೆ. ಈಗ ಒಂದು 2-3 ವರ್ಷಗಳ ಹಿಂದೆ, ನೀವು ಯಾರು ನಮಗೆ ಪರಿಚಯನೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 2-3 ವರ್ಷಗಳ ಹಿಂದೆ ಈ ಸ್ಥಳ ಗೊತ್ತಿಲ್ಲ, ತಿಮ್ಮಾಪುರ ಇಲ್ಲೇ ಪಕ್ಕದಲ್ಲಿದೆ. ನಾನು ಒಂದ್ಸಾರಿನೂ ಬಂದೇ ಇಲ್ಲ. ನಾವು ಹಲ್ಲೆಲೂಯಾ. ಜಾತ್ರೆ ಫೇಮಸ್, ಆದ್ರೆ ಫ್ರೆಂಡ್ಸ್ ಹೇಳ್ತಿದ್ರು, ಒಂದು ಸಾರಿನೂ ಬಂದಿಲ್ಲ ನಾನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರೇ ನಿಮ್ಮನ್ನು ಏನ್ ಮಾಡಿದಾನೆ? ಹುಡುಕಿಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ. ನೀವು ತಪ್ಪಿಸಿಕೊಂಡಂತವರಿದ್ರಿ, ಆದ್ರೆ ಈಗ ನೀವು ತಪ್ಪಿಸಿಕೊಂಡಂತವರಲ್ಲ. ಯಾಕೆ ಹೇಳ್ರಿ? ಕುರುಬನು ನಿಮಗೆ ಸಿಕ್ಕಿದ್ದಾನೆ. ಹಲ್ಲೆಲೂಯಾ. ಆ ಕುರುಬನು ಏನ್ ಮಾಡ್ತಾ ಇದ್ದಾನಂದ್ರೆ, ತಪ್ಪಿಸಿಕೊಂಡಂತ ಒಂದು ಕುರಿಮರಿಗಾಗಿ ಏನ್ ಮಾಡ್ತಾ ಇದ್ದಾನೆ? ಹುಡುಕ್ತಾ ಹೋಗಿದ್ದಾನೆ. ಎಲ್ಲಿಗೆ? ಅಡವಿಗೆ. ಆ ಕುರಿ ಅನ್ಕೊಂಡಿದೆ, ನಾನು ಎಲ್ಲ ಕುರಿಗಳಿಗಿಂತ ಚೆನ್ನಾಗಿ ತಿಂತೀನಿ, ನಾನು ಮೇವು ಚೆನ್ನಾಗಿದೆ, ಅವ್ರು ಯಾರಿಗೂ ನಾನು ಹೇಳಲ್ಲ, ಅವರೆಲ್ಲರೂ ಹೋಗ್ಲಿ, ಅಲ್ಲೇ ಇರ್ತಾರಲ್ಲ ಪಕ್ಕದಲ್ಲೇ ಅಂತೇಳಿ ಅದು ಹಂಗೆ ಮುನ್ನೋಡಿ ಏನ್ ಮಾಡ್ತಾ ಇದೆ? ತಿಂತಾ ಇದೆ. ಸಮಯ ಆಗ್ತಾ ಇದೆ, ಇದಕ್ಕೆ ಗೊತ್ತಿಲ್ಲ. ಹಲ್ಲೆಲೂಯಾ. ಹಂಗೆ ತಿಂತಾ ಇದೆ. ಅವಾಗ ಸಮಯ ಎಲ್ಲ ಮುಗಿದೋಗ್ಬಿಟ್ಟಿದೆ. ಆಯ್ತು, ಇಲ್ಲಿ ಇದಾರೇನ ಅಂತೇಳಿ ಹುಡುಕ್ತಾ ಇದೆ. ಅದು ಯಾವ್ದ್ರಿ? ಕುರಿ. ಆದ್ರೆ ಅಲ್ಲಿ ಯಾರಿಲ್ಲ, ಜೊತೆ ಕುರಿಗಳು ಇಲ್ಲ, ಕುರುಬನು ಇಲ್ಲ. ಹಲ್ಲೆಲೂಯಾ. ಅವಾಗ ಅದಕ್ಕೆ ಏನಿದೆ? ಕುರುಬನಿಂದ ದೂರ ಆದ ಕಾರಣಕ್ಕಾಗಿ, ಹಿಂಡಿನಿಂದ ದೂರ ಆದ ಕಾರಣಕ್ಕಾಗಿ ಅದಕ್ಕೆ ಅಪಾಯ ಇದೆ, ಅದಕ್ಕೆ ಪ್ರಾಣದ ಭಯ ಇದೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುರುಬನು ಆ ಕುರಿ ಮಿಸ್ ಆದಾಗ ಅವೆಲ್ಲ ಕುರಿಗಳನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾನೆ? ಆ ಒಂದು ಕುರಿಗೋಸ್ಕರವಾಗಿ 99 ಕುರಿಗಳನ್ನ ಬಿಟ್ಟು ಏನ್ ಮಾಡಿದ? ಆ ಒಂದು ಕುರಿಗಾಗಿ ಏನ್ ಮಾಡ್ತಾ ಇದ್ದಾನೆ? ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಬರ್ತಾ ಇದ್ದಾನೆ. ಈ ಕುರಿ ಬಹಳ ಅಪಾಯದಲ್ಲಿ ಸಿಲುಕಿದೆ. ಯಾಕಂದ್ರೆ ಅಟ್ಟಿಯಲ್ಲಿರುವಾಗನೇ ಬಂದು ತೋಳಗಳು ಹೊತ್ಕೊಂಡು ಹೋದಂತ ಘಟನೆಗಳು ನೀವು ಕೇಳಿದ್ದೀರಿ. ಹಲ್ಲೆಲೂಯಾ. ಕೆಲವೊಬ್ರು ನೋಡಿರ್ತೀರಿ, ಕುರಿ ಮರಿ ಇದ್ದಂತ ಅಯ್ಯಪ್ಪರು ಬಂದಿಲ್ಲ ಅನ್ಸುತ್ತೆ. ಹಲ್ಲೆಲೂಯಾ. ಆ ಅಪಾಯ ಹೆಂಗಿರುತ್ತೆ ಎಂಬುದು ಅವ್ರಿಗೆ ಗೊತ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಕುರಿ ಮಿಸ್ ಆಗಿರುವಂತ ಕುರಿ ಏನಾಗಿದೆ? ಚೆನ್ನಾಗಿದ್ದೀನಿ ಅಂತೇಳಿ ಅನ್ಕೊಳ್ತಾ ಇದೆ, ಆದ್ರೆ ಸಮಯ ಆಗ್ತಾ ಇದೆ, ಕತ್ಲಾಗ್ತಾ ಇದೆ. ಅದಕ್ಕೆ ಏನಿದೆ ಪ್ರಿಯರೇ? ಅಪಾಯ ಇದೆ. ಆ ಕಡೆಯಿಂದ ತೋಳ ನೋಡ್ತಾ ಇದೆ. ಅದನ್ನ ಯಾವ್ದು ನೋಡ್ತಾ ಇದೆ? ತೋಳ ನೀಡ್ತಾ ಇದೆ. ಯಾವ್ದನ್ನ? ಕುರಿಯನ್ನ. ಅದಿಲ್ಲ, ಯಾವ್ದು ಹಂಗೆ ಸಡನ್ ಆಗಿ ಹೋಗಿ ಹಿಡ್ಕೊಳ್ಳಲ್ಲ. ಏನ್ ಮಾಡುತ್ತೆ? ಫಸ್ಟ್ ನೋಡುತ್ತೆ, ಪ್ಲಾನ್ ಮಾಡುತ್ತೆ, ಸಮಯ ಸಂದರ್ಭ ನೋಡಿ ಏನ್ ಮಾಡುತ್ತೆ? ಅಟ್ಯಾಕ್ ಮಾಡುತ್ತೆ. ನೀವೇ ಇಲ್ಲೇ ಹಾಲಿಡ್ರಿ, ಸಡನ್ ಬೆಕ್ಕ ಬಂದು ಕುಡಿಯಲ್ಲ.
ಏನು ಮಾಡುತ್ತೆ? ನೋಡುತ್ತೆ ಫಸ್ಟ್. ಅಲ್ಲಿ ಡ್ಯಾವ್ ಹಾಕತ್ತೆ ಅಲ್ಲ, ಏನಂತೀರಿ? ಡ್ಯಾವ್ ಹಾಕತ್ತಂದ್ರೆ ಏನಂತೀರಿ? ಅಲ್ಲಿ ಫಸ್ಟ್ ಏನು ಮಾಡುತ್ತೆ? ಡ್ಯಾವ್ ಹಾಕತ್ತೆ, ನೋಡುತ್ತೆ ಚೆನ್ನಾಗಿ, ಟೈಮ್ ನೋಡ್ಕೊಂಬಂದ. ನೀವು ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಹೋದಾಗ ಯಾರೆಲ್ಲಾರ್ದಾಗ ಬಂದು ಏನು ಮಾಡ್ಬಿಡ್ತದ? ಕಣ್ಣು ಮುಚ್ಚಿ ಕುಡಿದಿರ್ತ, ಆದ್ರೆ ಅದಕ್ಕೆ ಗೊತ್ತಿರಲ್ಲ ಅಲ್ಲೇ ಪಕ್ಕದಲ್ಲಿ ಇರ್ತಾರೆ ಅಂತೇಳಿ. ಯಾವಾಗ ಒಂದು ಏಟು ತಲೆಗೆ ಹಿಂಗೆ ಹಾಕ್ತಿರೋ ಅವಾಗ ಅಯ್ಯೋ ನಾನು ನೋಡಿಲ್ವಲ್ಲ ಅಂತೇಳಿ ಅನ್ಕೊಳತ್ತೇವೆ. ಅಲ್ಲೆಲ್ಲೂಯ್ಯ. ಆದರೆ ಈ ಬೇಟೆಯಾಡುವಂಥ ಪ್ರಾಣಿಗಳು ಬಹಳ ಹುಷಾರಾಗಿರ್ತವೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಇಲ್ಲಿ ಹೇಳ್ತಾ ಇದೆ ವಾಕ್ಯ ಪ್ರಿಯರೇ, ಆ ಕುರಿಮರಿಯನ್ನ ತೋಳ ಏನ್ ಮಾಡ್ತಾ ಇದೆ? ನೋಡ್ತಾ ಇದೆ, ನೋಡ್ತಾ ಇದೆ, ನೋಡ್ತಾ ಇದೆ. ಬೇಟೆಯಾಡುವಂತ ಪ್ರಾಣಿ ನೋಡ್ತಾ ಇದೆ ಪ್ರಿಯರೇ. ಅಲ್ಲೆಲ್ಲೂಯ್ಯ. ಅವಾಗ ನೋಡುವಂತ ಸಂದರ್ಭದಲ್ಲಿ ಈ ಕುರಿಮರಿ ಒಂದ್ಸಾರಿ ಹಿಂಗ ನೋಡಿದಾಗ ಆ ಒಂದು ದುಷ್ಟ ಪ್ರಾಣಿ, ಭಯಾನಕ ಪ್ರಾಣಿ ಕಂಡ ತಕ್ಷಣ ಇದಕ್ಕೆ ಇನ್ನೂ ಭಯ ಎನ್ನುವಂಥದ್ದು ಜಾಸ್ತಿ ಆಯ್ತು. ಅಯ್ಯೋ, ನಾನು ಮಂದೆಯಲ್ಲಿ ಇದ್ದಿದ್ರೆ, ನಾನು ಹಿಂಡಿನಲ್ಲಿ ಇದ್ದಿದ್ರೆ ನಾನು ಇಷ್ಟೊತ್ತಿಗಾಗ್ಲಿ ಎಲ್ಲಿರ್ತಿದ್ದೆ? ಮನೆ ಹತ್ರ, ಹಟ್ಟಿ ಹತ್ರ ನಾನು ಇರ್ತಾ ಇದ್ದೆ. ನನಗೆ ಯಾವ ಪ್ರಾಣ ಅಪಾಯ ಇರ್ತಾ ಇರಲಿಲ್ಲ. ಅಯ್ಯೋ, ನಾನು ದೂರ ಆದ ಕಾರಣಕ್ಕಾಗಿ ನನಗೇನು ಇದು ಅಪಾಯ ಬಂದಿದೆ. ಇವತ್ತಿನ ದಿನ ಆಯ್ತು, ನನ್ನ ಪ್ರಾಣ ಏನಾಗ್ಬಿಡುತ್ತೆ? ಹೋಗ್ಬಿಡುತ್ತೆ ಅಂತೇಳಿ ಅಂದುಕೊಂಡು ಇರ್ತಾ ಇರಬೇಕಾದ್ರೆ ಅವಾಗ ಆ ತೋಳ ಏನ್ ಮಾಡ್ತಾ ಇದೆ? ಇನ್ನು ದೂರದಲ್ಲಿದೆ, ಸಮೀಪಕ್ಕಿನ್ನು ಬರ್ತಾ ಇಲ್ಲ. ಅಲ್ಲೆಲ್ಲೂಯ್ಯ, ಇನ್ನು ಬರ್ತಾ ಇಲ್ಲ ಸಮೀಪಕ್ಕೆ. ಅದೇ ಸಮಯದಲ್ಲಿ ಇನ್ನೇನು ಬರಬೇಕು ಅನ್ನೋದ್ರ ಒಳಗಡೆಯಾಗಿ, ತೋಳ ಇನ್ನು ಹಿಡಿಬೇಕು ಅನ್ನೋದ್ರ ಒಳಗಡೆಯಾಗಿ ಕುರುಬನು ಬರ್ತಾ ಇದ್ದಾನೆ ಪ್ರಿಯರೇ, ಕೋಲನ್ನು ಹಿಡಿದುಕೊಂಡು ಕುರಿಮರಿಯನ್ನ ಹುಡುಕ್ತಾ. ಅವು ಭಾಷೆ ಇರ್ತಾವರು. ಅಲ್ಲೆಲ್ಲೂಯ್ಯ. ಭಾಷೆ ಮಾತಾಡಿದಾಗ ಅವು ಯಾವಗಳಿಗೆ ಅರ್ಥ ಆಗ್ತವೆ? ಆ ಕುರಿಗಳಿಗೆ ಅರ್ಥ ಆಗ್ತವೆ. ನೀವು ದನ ಕಾಯೋರು ಇರ್ತಿರಲ್ಲ, ಕೆಲವೊಬ್ರು ದನಗಳು ಇರ್ತಾವಲ್ಲ, ಕಾಯಕ್ ಹೋಗ್ತಿರಲ್ಲ, ಕೆಲವೊಂದು ಭಾಷೆ ನೀವು ಮಾತಾಡಿದಾಗ ಅವು ಏನ್ ಮಾಡ್ತವೆ? ಅರ್ಥ ಮಾಡ್ಕೊಳ್ತಾವೆ. ಪ್ರಾಣಿಗಳು ಮೂಕ ಪ್ರಾಣಿಗಳೇ, ಅವು ಮಾತಾಡಲ್ಲ, ಬಟ್ ಏನ್ ಮಾಡ್ತಾವ? ಅರ್ಥ ಮಾಡ್ಕೊಳ್ತವೆ. ಅದ್ರಂಗೆ ಕುರುಬನ ಭಾಷೆ ಯಾರಿಗ್ ಗೊತ್ತ್ರಿ? ಆ ಕುರಿಗಳಿಗೆ ಗೊತ್ತು. ಅಲ್ಲೆಲ್ಲೂಯ್ಯ. ಕುರುಬನ ಭಾಷೆ ಯಾರಿಗ್ ಗೊತ್ತು? ಆ ಕುರಿಗಳಿಗೆ ಗೊತ್ತು. ಆ ಕುರಿ ಏನ್ ಮಾಡ್ತಾ ಇದೆ? ಯಾವಾಗ ಯಜಮಾನನ ಸೌಂಡ್ ಆಯ್ತು, ಸಪ್ಪಳ ಆಯ್ತು, ಆತನ ಮಾತು ಬಂತು, ಅವಾಗ ಆ ಕುರಿಮರಿಗೆ ಏನ್ ಬರ್ತಾ ಇದೆ? ಧೈರ್ಯ ಬರ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಆ ದೇವರು ನಿನಗೆ ಕುರುಬನಾಗಿರುವಾಗ ನಿನಗೆ ಕೊರತೆ ಎನ್ನುವಂಥದ್ದು ಇರುವುದಿಲ್ಲ. ಹಲ್ಲೆಲೂಯಾ. ಅನೇಕರು ಕೊರತೆಯನ್ನ ಅನುಭವಿಸ್ತಾ ಇದ್ದಾರೆ, ಕಾರಣ ಅವರು ಕುರುಬನು ಇಲ್ಲದವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಕುರುಬನು ಹೋದ ತಕ್ಷಣ ಇನ್ನೇನು ಹಿಡಿಬೇಕು, ಅದೇನಂತಾರೆ ಅಲ್ಲ, ಕುತ್ತಿಗೆ ಇನ್ನೇನು ಹಿಡಿಬೇಕು ಅಂತೇಳಿ ಹಿಂಗ್ ಹೋಗೋದ್ರಾಗ ಸಡನ್ ಆಗಿ ಒಂದು ಏಟು ಬೀಳುತ್ತವೆ. ಯಾವುದಕ್ಕೆ? ತೋಳಕ್ಕೆ. ಏಟು ಬಿದ್ದ ತಕ್ಷಣ ದಿಕ್ಕಪಾಲಾಗಿ ಅದೇನಾಗುತ್ತೆ? ಓಡಿ ಹೋಗುತ್ತೆ. ಕುರುಬನು ತನ್ನ ಕುರಿಯನ್ನು ಏನ್ ಮಾಡ್ತಾನ್ರಿ? ಹೆಗಲ ಮೇಲೆ ಹಾಕೊಂಡು ನಡ್ಕೊಂಡು ಹಟ್ಟಿಯ ಕಡೆಗೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಕುರುಬನು ಬೇರೆ ಯಾರು ಅಲ್ಲ, ಯೇಸು ಕ್ರಿಸ್ತನ ಕುರಿಮರಿಗಳು ಬೇರೆ ಯಾರು ಅಲ್ಲ, ನಾನು ನೀವು ಆಗಿದ್ದೇವೆ. ಹಲ್ಲೆಲೂಯಾ. ಸೈತಾನನ ಹೊಂಚ ಹಾಕಿ ನಮ್ಮನ್ನ ನರಕಕ್ಕೆ ಗುರಿ ಮಾಡ್ಬೇಕಂತೇಳಿ ಅಂದುಕೊಂಡಿರ್ಬೇಕಾದ್ರೆ ದೇವರು ನಮ್ಮನ್ನು ಹುಡುಕಿಕೊಂಡು ಈ ಲೋಕಕ್ಕೆ ಹೊರಟು ಬಂದ. 15ನೇ ಅಧ್ಯಾಯದಲ್ಲಿ ಲೂಕನು ಬರೆದ ಸುವಾರ್ತೆಯಲ್ಲಿ ಮೊದಲು 7 ವಚನಗಳಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ದೇವರು ನಿನಗೆ ಕುರುಬನಾದ್ರೆ ನಿನಗೆ ಕೊರತೆ ಇರುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆತನು ಕೊರತೆಯನ್ನು ನೀಗಿಸುವಂತ ದೇವರಾಗಿದ್ದಾನೆ. ನಾವು ಐಶ್ವರ್ಯವಂತರಾಗಬೇಕೆಂದು ಆತನು ಪರಲೋಕದಿಂದ ಭೂಲೋಕಕ್ಕೆ ಬಡವನಾಗಿ ಇಳಿದು ಬಂದಿದ್ದಾನೆ ಎಂಬುದಾಗಿ ವಾಕ್ಯ ನಮಗೆ ಭಾಷೆ ಕೊಡ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆ ದೇವರನ್ನ ನೀನು ಕುರುಬನನ್ನಾಗಿ ಮಾಡಿಕೊಂಡಿರುವಾಗ ನಿನ್ನ ಜೀವಿತದಲ್ಲಿ ನೀನು ಕೊರತೆಯನ್ನು ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಕೊರತೆಯನ್ನು ದೇವರು ಏನ್ ಮಾಡ್ತಾನೆ? ನೀಗಿಸಿ ಹಾಕ್ತಾನೆ. ಹಲ್ಲೆಲೂಯಾ. ಇವತ್ತು ನೀನು ಯೇಸುವನ್ನು ನಂಬುವುದೇ ಆದ್ರೆ, ವಿಶ್ವಾಸ ಇಡುವುದೇ ಆದ್ರೆ, ಆತನು ಕುರುಬನಾಗಿದ್ದಾನೆ ಎಂಬುದಾಗಿ ನೀನು ನಂಬುವುದೇ ಆದ್ರೆ, ಆ ದೇವರು ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಕೊರತೆಯನ್ನು ಏನ್ ಮಾಡ್ತಾನೆ? ತೆಗೆದು ಹಾಕ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೃತ್ಯುಂಜಯ ಮಠ ಬಾದಲಿಗೆ ಅನೇಕರು ಬರ್ತಾರೆ, ಕೊರತೆಗಳನ್ನು ಹೊತ್ಕೊಂಡು ಬರ್ತಾರೆ. ಹಲ್ಲೆಲೂಯಾ. ಕಷ್ಟಗಳನ್ನು ಹೊತ್ತುಕೊಂಡು ಬರ್ತಾರೆ, ಅನೇಕವಾದ ಶ್ರಮೆಗಳನ್ನು ಹೊತ್ತುಕೊಂಡು ಬರ್ತಾರೆ. ಆದ್ರೆ ಕುರುಬನ ಹತ್ರಕ್ಕೆ ಬಂದಾಗ ಅವರ ಕೊರತೆಗಳೆಲ್ಲವೂ ಕೂಡ ಏನಾಗ್ತಾವ್ರಿ? ನೀಗಿಸಲ್ಪಡ್ತಾವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಬ್ಬ ತಾಯಿ ಬಂದ್ಲು, ಇನ್ನು 3 ದಿನದಲ್ಲಿ ಸಾಯ್ಲಿಕ್ಕಿದ್ಲು ಆ ತಾಯಿ. ಹಲ್ಲೆಲೂಯಾ. ಆಕೆಗೆ ಹೇಳಿದ್ರು, ಇಲ್ಲಿಗೆ ಹೋಗ್ರಿ ಬಾದಲ್ಲಿ ಮೃತ್ಯುಂಜಯ ಮಠಕ್ಕೆ ಅಂತೇಳಿ ಬಂದ್ಲು. ಆ ತಾಯಿ ಬಂದ ತಕ್ಷಣ ಆಕೆ ಹೇಳ್ತಾ ಇದ್ದಾಳೆ, ಇಲ್ರಿ ಈ ಡಾಕ್ಟರ್ ನೋಡಿದ್ದಾರೆ ಸಿಂಧನೂರಲ್ಲಿ, ಇನ್ನು 3 ದಿನದಲ್ಲಿ ನಾನು ಏನಾಗ್ತೀನಿ? ಸಾಯ್ಲಿಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಬಹಳ ಆಯಾಸ, ದಮ್ಮಿದೆ, ಭಯಂಕರವಾದ ಕಾಯಿಲೆಗೆ ನಾನು
ತುತ್ತಾಗಿದ್ದೀನಿ ಅಂತೇಳಿ ಒಬ್ಬ ಮುಸ್ಲಿಂ ಸಹೋದರಿ ಅಜ್ಜಿ ತಾಯಿ ಬಂದ್ಲು ಪ್ರಿಯರೇ. ಬಂದ ತಕ್ಷಣ ಆಕೆಗಾಗಿ ಏನ್ ಮಾಡಿದ್ರು, ಅಪ್ಪವರು ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. 2010ನೇ ಸಂದರ್ಭದಲ್ಲಿ ಇಲ್ಲಿ ಹೊಸದಾಗಿ ಮಂದಿರ ಆದಂತ ಸಂದರ್ಭ, ಹಳೆ ಊರಲ್ಲಿ ಬಂದಿದ್ರು ಅವರು, ಹೊಸ ಮಂದಿರ ಆದಾಗೇನೆ ಬಂದಿದ್ರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವಾಗ ಆ ತಾಯಿಗೆ ಹೇಳಿದ್ರು ಏನಂತ ಹೇಳಿ, ನೀನು ಸತ್ತೋಗ್ಬಿಡ್ತೀಯಾ ಅಂತೇಳಿ. ಆದ್ರೆ ಏಸಪ್ಪನ ಹತ್ರಕ್ಕೆ ಬಂದಾಗ ಏಸಪ್ಪ ಏನಂತ ಹೇಳಿದ್ರು, ನೀನು ಬದುಕ್ತೀಯಾ ಅಂತೇಳಿ. ಆ ಅನಾರೋಗ್ಯದ ಕೊರತೆಯನ್ನು ನಾನು ನೀಗಿಸ್ತೇನೆ, ತೆಗೆದು ಹಾಕ್ತೇನೆ ಅಂತೇಳಿ. ಹಲ್ಲೆಲೂಯಾ. ಆ ತಾಯಿ ನಂಬಿದ್ಲು, ವಿಶ್ವಾಸ ಇಟ್ಲು. ಯಾಕಂದ್ರೆ ಇಷ್ಟು ದಿನ ಡಾಕ್ಟರ್ ಮೇಲೆ ವಿಶ್ವಾಸ ಇಟ್ಟಿದ್ಲು. ಆ ಡಾಕ್ಟರ್ ಅಲ್ಲಿವರೆಗೆ ನಡೆಸಿದ್ರು, ಆದ್ರೆ ಕೊನೆ ಸ್ಟೇಜ್ ಬಂದಾಗ ಯಾರು ಕೂಡ ಹಿಡ್ಕೊಳ್ಳಲ್ಲ. ಹಲ್ಲೆಲೂಯಾ. ಕರ್ಕೊಂಡು ಹೋಗ್ಬಿಡ್ರಿ, ನಮ್ಮಿಂದ ಆಗೋದಿಲ್ಲ. ಯಾಕೆ ಹೇಳ್ರಿ, ಅದು ಅವರಿಂದ ಸಾಧ್ಯ ಆಗೋದಕ್ಕೆ ಇಲ್ಲ ಪ್ರಿಯರೇ. ಯಾಕಂದ್ರೆ ಜೀವನ ಕೊಡೋದಕ್ಕೆ ಮನುಷ್ಯನಿಂದ ಆಗೋದೇ ಇಲ್ಲ. ದೇ ಕ್ಯಾನ್ ಟ್ರೀಟ್ ಯು. ಹಲ್ಲೆಲೂಯಾ. ಅವ್ರು ನಿಮಗೆ ಚಿಕಿತ್ಸೆಯನ್ನು ಕೊಡಬಹುದು. ಹಲ್ಲೆಲೂಯಾ. ಆದ್ರೆ ಜೀವನ ಕೊಡೋದಕ್ಕೆ ಯಾವ ಮನುಷ್ಯನಿಗೂ ಕೂಡ ಸಾಧ್ಯವಿಲ್ಲ, ಯಾವ ವೈದ್ಯನಿಗೂ ಕೂಡ ಸಾಧ್ಯವಿಲ್ಲ. ಹೇಳಿದಾಗ ಪ್ರಿಯರೇ ಆಕೆ ಬಂದ್ಲು, ಅವ್ರ ಅಕ್ಕ ಕರ್ಕೊಂಬಂದ್ರು ಅನ್ಸುತ್ತೆ, ಅಕ್ಕನ ಅವರು. ಹಲ್ಲೆಲೂಯಾ. ಕರ್ಕೊಂಬಂದ್ರು ಪ್ರಿಯರೇ. ಹಲ್ಲೆಲೂಯಾ. ಕರ್ಕೊಂಬಂದ್ರು. ಆ ತಾಯಿ ಇವತ್ತಿನ ದಿನ ಕೂಡ ಮಂದಿರಕ್ಕೆ ಬಂದಿದ್ಲು, ಇವತ್ತು ಕೂಡ ಮಂದಿರಕ್ಕೆ ಬಂದಿದ್ಲು. ಆ ತಾಯಿ ಇವತ್ತಿಗೂ ಕೂಡ ಜೀವಂತವಾಗಿದ್ದಾಳೆ. ಸುಮಾರು 9-10 ವರ್ಷಗಳಾದ್ರೂ ಕೂಡ ಜೀವಂತವಾಗಿದ್ದಾಳೆ. ದೇವರು ಆಕೆಯ ಕೊರತೆಯನ್ನ ಏನ್ ಮಾಡಿದ್ರಿ, ನೀಗಿಸಿ ಹಾಕಿದ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನು ನಿನಗೆ ಕುರುಬನಾದಾಗ ನಿನಗೆ ಏನಿಲ್ಲ, ಕೊರತೆ ಇಲ್ಲ. ಯಾವ ಕೊರತೆ ಇಲ್ಲದ ಹಾಗೆ ದೇವರು ನಿನ್ನನ್ನ ನಡೆಸ್ತಾರೆ ಪ್ರಿಯರೇ. ಒಬ್ಬ ವ್ಯಕ್ತಿ ಪ್ರಿಯರೇ ಬಂದ ಆಲಯಕ್ಕೆ ದೀಕ್ಷೆಯನ್ನ ತೆಗೆದುಕೊಂಡ, ಇಲ್ಲೇ ಬೆಳಗುರ್ಕೆ ಕನ್ಯೆ ಮಾಡ್ಕೊಂಡಿದ್ದಾನೆ. ಅವ್ರದ್ದು ಬಂದ್ಬಿಟ್ಟು ಮೊದ್ಲಾಪುರ. ಹಲ್ಲೆಲೂಯಾ. ಇವತ್ತು ಅಪ್ಪರು ಹೇಳಿದ್ರಲ್ಲ, ಆ ವ್ಯಕ್ತಿ ಬೇರೆ 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 JCBಗಳಿಗೆ ಏನ್ ಮಾಡ್ತಾ ಇದ್ದ, ಡ್ರೈವಿಂಗ್ ಮಾಡಕ್ ಹೋಗ್ತಾ ಇದ್ದ. ಅದನ್ನೇ ವೃತ್ತಿ ಅಂತೇಳಿ ಅನ್ಕೊಂಡಿದ್ದ. ಭಯಂಕರವಾದ ಕಾಯಿಲೆಯಿಂದ ಬಳಲ್ತಾ ಇದ್ದ. ಅದು ಮುಖ್ಯ. ಇನ್ನ ಹಲ್ಲೆಲೂಯಾ. ಆ ಎಲ್ಲಿಗೆ ಹೋಗ್ತಾನೋ, ಎಲ್ಲಿ ಬೀಳ್ತಾನೋ, ಏನಾಗ್ತಾನೋ ಯಾರಿಗೂ ಕೂಡ ಗೊತ್ತಿರಲಾರ್ದಂತ ಪರಿಸ್ಥಿತಿ. ಅಂತಹ ಒಂದು ಕಾಯಿಲೆ ಇತ್ತು. ಹಲ್ಲೆಲೂಯಾ. ಆಲಯಕ್ಕೆ ಬಂದ, ವಾಕ್ಯ ಕೇಳಿದ, ದೇವರನ್ನ ನಂಬಿದ, ರಕ್ಷಣೆ ಹೊಂದಿದ, ದೀಕ್ಷಾ ಸ್ನಾನ ಮಾಡಿಸಿಕೊಂಡ, ದೇವರ ಮೇಲೆ ಭರವಸೆ ಇಟ್ಟ. ಅಪ್ಪರು ಅವತ್ತಿನ ದಿನ ಹೇಳಿದ್ರಂತೆ, ಏನಂತ ಹೇಳಿ, ನಿನ್ನ ದೇವ್ರು ಏನ್ ಮಾಡ್ತಾನೆ, JCB ಡ್ರೈವರ್ ಇದಿ, ನಿನ್ನನ್ನು ಓನರ್ ಆಗಿ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಇವತ್ತಿನ ದಿನ ಮೊನ್ನೆ ಹೋಗಿದ್ದೀವಿ ಪ್ರಿಯರೇ. JCB ದೊಡ್ಡದೇ ಇರುತ್ತಲ್ಲ, ಹಲ್ಲೆಲೂಯಾ. ದೊಡ್ಡದಾದ JCBಯನ್ನ ಏನ್ ಮಾಡಿದ್ದಾನೆ ಪ್ರಿಯರೇ, ಕೊಂಡುಕೊಂಡಿದ್ದಾನೆ. ಹಲ್ಲೆಲೂಯಾ. ಕೊಂಡುಕೊಂಡಿದ್ದಾನೆ. ಸ್ವಂತವಾಗಿ ಏನ್ ಮಾಡಿದಾನೆ, ಕೊಂಡುಕೊಂಡು ಒಬ್ಬ ವ್ಯಕ್ತಿಯನ್ನ ಏನ್ ಮಾಡಿದಾನ್ರಿ, ಡ್ರೈವರ್ನಾಗಿ ಇಟ್ಕೊಂಡಿದ್ದಾನೆ. ಮೊದಲು ತಾನು ಡ್ರೈವರ್ ಆಗಿದ್ದ, ಈಗ ತಾನು ಓನರ್ ಆಗಿ ಇನ್ನೊಬ್ಬ ವ್ಯಕ್ತಿಗೆ ಏನ್ ಮಾಡಿದಾನೆ, ಡ್ರೈವರ್ ಆಗಿ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ, ಕೆಲಸ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ನಿನ್ನ ಕೊರತೆಗಳನ್ನು ಏನ್ ಮಾಡ್ತಾ ಇದ್ದಾನೆ, ನೀಗಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಯೆಹೋವನು ನಿನಗೆ ಕುರುಬನಾದ್ರೆ ನಿನಗೆ ಕೊರತೆ ಇಲ್ಲ. ಕೊರತೆ ಇಲ್ಲ. ನೀನು ಕೊರತೆ ಇಲ್ಲ ಅಂತೇಳಿ ನೀನು ಅಂದುಕೊಳ್ಬೇಕು. ಅದ್ರ ಮೇಲೆ ವಿಶ್ವಾಸ ಇಡಬೇಕು. ನೀನು ನಂಬುವವನಾಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಅನೇಕರ ಕೊರತೆಗಳನ್ನು ಏನ್ ಮಾಡ್ತಾನೆ, ನೀಗಿಸ್ತಾನೆ ಪ್ರಿಯರೇ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡ್ತೀವಿ, ಪೌಲನು ಹೇಳ್ತಾನೆ, ನನ್ನ ದೇವರಾದ ಕ್ರಿಸ್ತ ಯೇಸುವಿನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳು ನೀಗಿಸಲ್ಪಡಲಿ. ಹಲ್ಲೆಲೂಯಾ. ಆತನು ಕೊರತೆಗಳನ್ನ ನೀಗಿಸುವ ದೇವರಾಗಿದ್ದಾನೆ. ಇವತ್ತು ಯಾವುದು ನಿನಗೆ ಕೊರತೆ ಎಂಬುದಾಗಿ ನೀ ಅಂದುಕೊಳ್ತಾ ಇದೀಯಾ? ಯಾವ ವಿಷಯದಲ್ಲಿ ನಿನಗೆ ಕೊರತೆ ಇದೆ? ಮಕ್ಕಳಾಗಿಲ್ಲ ಎಂಬುದಾಗಿ ಕೊರತೆ ಪಡ್ತಾ ಇದೆಯಾ? ಯಜಮಾನ ಸೇರ್ತಾ ಇಲ್ಲ ಎಂಬುದಾಗಿ ಕೊರತೆ ಪಡ್ತಾ ಇದೆಯಾ? ಅಯ್ಯೋ ನನಗೆ ಗೌರ್ಮೆಂಟ್ ಜಾಬ್ ಇನ್ನೂ ಬರಲಿಲ್ಲ ಅಂತೇಳಿ ಕೊರತೆ ಪಡ್ತಾ ಇದೆಯಾ? ನನ್ನ ಮುಂದಿನ ಭವಿಷ್ಯತ್ತು ಏನಾಗ್ಲಿಕ್ಕಿದೆ ಎಂಬುದಾಗಿ ಕೊರತೆ ಪಡ್ತಾ ಇದೆ? ನನ್ನ ಅನಾರೋಗ್ಯದ ವಿಷಯ ಏನಾಗ್ಲಿಕ್ಕಿದೆ ಎಂಬುದಾಗಿ ಕೊರತೆ ಪಡ್ತಾ ಇದೆಯಾ? ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಕೊರತೆಯನ್ನ ನೀಗಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ನಿನ್ನ ಕೊರತೆಯನ್ನು ನೀಗಿಸುವುದಕ್ಕಾಗಿಯೇ ಬಂದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರು ನಿನಗೆ ಕುರುಬನಾದ್ರೆ ನಿನಗೇನಿಲ್ಲ, ಕೊರತೆ ಇಲ್ಲ. ಹಲ್ಲೆಲೂಯಾ. ಕೊರತೆ ಇಲ್ಲ. ಮತ್ತೆ ಎರಡನೇದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಏನಂತ ಹೇಳಿ ನೋಡ್ರಿ, ಕೀರ್ತನೆ 23 2ನೇ ವಾಕ್ಯ. ಮೊದಲನೇದು, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಮತ್ತೇನ್ ಮಾಡ್ತಾನೆ, ಕುರುಬನು ಹಸರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನಂತ್ರಿ ಹಸರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಕುರುಬನು ತನ್ನ ಕುರಿಗಳನ್ನ ಎಲ್ಲಿ ಹೊಡ್ಕೊಂಡು ಹೋಗ್ತಾನೆ?
ಎಲ್ಲಿ ಹೊಡ್ಕೊಂಡು ಹೋಗ್ತಾನ್ರಿ? ಹಚ್ಚು ಹಸಿರಾದ ಹುಲ್ಲುಗಳು ಇರುವಂತದ್ದು, ಮೇವುಗಳು ಇರುವಂತ ಒಂದು ಸ್ಥಳಕ್ಕೆ ಏನ್ ಮಾಡ್ತಾನೆ? ಹೊಡ್ಕೊಂಡು ಹೋಗ್ತಾನೆ ತನ್ನ ಕುರಿಗಳನ್ನ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಆ ಕುರುಬನು ನೀನು ಆತನ ಕುರಿಮರಿ ಆದಾಗ ನಿನ್ನ ಕೊರತೆಯನ್ನು ನೀಗಿಸುವಂತದ್ದು ಮಾತ್ರವಲ್ಲ, ಹಸಿರಾದಂತ ಪ್ರದೇಶಗಳ ಕಡೆಗೆ ನಿನ್ನನ್ನು ಏನ್ ಮಾಡ್ತಾನಂತೆ? ನಡೆಸ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮಗೆ ಬೇಕಾಗಿರೋದನ್ನು ಅದೇ. ಹಲ್ಲೆಲೂಯಾ. ದೇವರು ನಂಬಿದ ಮೇಲೆ ನಮಗೆ ಏನು ಕೊರತೆ ಇರಬಾರ್ದಪ್ಪ, ಎಲ್ಲ ರೀತಿಯಿಂದಲೂ ಸದೃಢವಾಗಿ ಇರಬೇಕು. ನಂಬಿದವ್ರು ಹೆಂಗಿರ್ಬೇಕು? ನಾವು ಹೈಟ್ ಆಗಿ ಉನ್ನತವಾದ ರೀತಿಯಲ್ಲಿ ನಾವು ಇರಬೇಕಂತೇಳಿ ನಾವು ಆಸೆ ಪಡ್ತೀವಿ. ದೇವರು ಕೂಡ ನಮ್ಮ ಆಸೆಯನ್ನ ಈಡೇರಿಸ್ತಾನೆ, ನೆರವೇರಿಸ್ತಾನೆ. ಆತ ನಮ್ಮ ಆಸೆ ಏನಂತೇಳಿ ಗೊತ್ತಿದ್ದು ಏನಂತ ಹೇಳ್ತಾ ಇದ್ದಾನೆ? ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸ್ತಾನೆ. ಹಲ್ಲೆಲೂಯಾ, ತಂಗಿಸ್ತಾನೆ ಅಂದ್ರೆ ಅಲ್ಲೇ ಹಸಿರುಗಾವಲಲ್ಲಿ ಇರ್ತೀನಿ ನೀನು, ಮತ್ತೆ ನೀನು ಬರಗಾಲದ ಕಡೆಗೆ ನೀನು ಹೋಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲಿರ್ತೀನಿ ನೀನು? ಹಸಿರುಗಾವಲಿನಲ್ಲಿಯೇ ನಿನ್ನನ್ನು ಏನ್ ಮಾಡ್ತಾನೆ? ತಂಗಿಸುವಂತ ದೇವರು. ಪ್ರಿಯರೇ, ಆತನು ಯಾರಾಗಿದ್ದಾರೆ? ಯೇಸು ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವಾಗಲೂ ಕೂಡ ಅಭಿವೃದ್ಧಿಯ ಕಡೆಗೆ ದೇವರು ನನ್ನನ್ನ ನಡೆಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಈಗ ಒಂದು 2-3 ವರ್ಷದ ಕೆಳಗಡೆ ಹೆಂಗಿತ್ರಿ? ಎಲ್ಲ ಒಣದಿತ್ತು. ಹಲ್ಲೆಲೂಯಾ. ಮೇ ತಿಂಗಳಲ್ಲಿ ಪ್ರಾರ್ಥನೆ ಮಾಡಿದ್ದು ಗೊತ್ತಿದೆ ಯಾರಿಗಾದ್ರು? ಬಂದಿದ್ರೆ ಅಷ್ಟೊತ್ತಿಗೆ ತಿಮ್ಮಾಪುರದವರು ಏನಂತ ಪ್ರಾರ್ಥನೆ ಮಾಡಿದೀವ್ರಿ? ದೇವರೇ, ನೀನೇನು ಮಾಡ್ಬೇಕು? ಮಳೆಯನ್ನ ಕೊಡಬೇಕು. ನಮ್ಮ ಭಾಗದಲ್ಲಿ ಬೆಳೆ ಇರಲಾರದಂತ ಒಂದು ಸ್ಥಿತಿ ಉಂಟಾಗಿದೆ. ಹಲ್ಲೆಲೂಯಾ. ದೇವರೇ, ನೀನು ಕೊಡುವಂತ ದೇವರಾಗಿದ್ದೇವೆ, ಮಳೆಯನ್ನ ಕೊಡಬೇಕು. ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ಮನೆ ಕಟ್ತಾ ಇದಾರಲ್ಲ, ಕಟ್ಟುವಾಗ ಶುಕ್ರವಾರ ದಿನ ಪೈಪಲ್ಲಿ ನೀರು ಬಿಡ್ತಾ ಇದ್ದೆ ನಾನು. ನಮ್ಮೂರು ಪಂಪತ್ತಿ ನಾಯಕರು ಅವರು ಮಾತಾಡ್ತಾ ಇದ್ರು, ಹೆಂಗೈತಪ್ಪ ಈ ವರ್ಷ ಅಂತೇಳಿ ಕೇಳಿದ್ರು. ಹಲ್ಲೆಲೂಯಾ, ಈ ವರ್ಷ ಹೆಂಗೈತಪ್ಪ ಅಂತೇಳಿ ಕೇಳಿದ್ರು. ಅವಾಗ 3ನೇ ತಿಂಗಳಾಗ, ಮಾರ್ಚ್ ತಿಂಗಳಾಗ. ಹಲ್ಲೆಲೂಯಾ. ದೇವರು ಎಲ್ಲರಿಗೂ ಕೂಡ ಏನ್ ಮಾಡ್ತಾನೆ? ಸಮೃದ್ಧಿಯನ್ನು ಕೊಡ್ತಾನೆ. ನೀರುಗಳು ಹರಿಯಂಗೆ ಆಗ್ತವೆ. ಹಸಿರಾದಂಥ ಹೊಲಗಳು ಒಳ್ಳೆಯ ಬೆಳೆಯನ್ನ ಕೊಡ್ತಾವೆ. ಆ ಕೊಡಬೇಕಾದ್ರೆ ನಾವು ಮೊದಲೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಕಕ್ಕ ಅಂತೇಳಿ ಅವ್ರ ಜೊತೆ ನಾನು ಮಾತಾಡಿದೆ. ಪ್ರೈಸ್ ಲಾರ್ಡ್. ಮಾತಾಡಿದೆ. ಅವರು ಮಗಳ ಮದುವೆ ಒಂದು ವಿಷಯವಾಗಿ ಮಾತಾಡ್ತಾ ಇದ್ರು. ಬೆಳೆ ಬಂದ್ರೆ ಚೆನ್ನಾಗಿರುತ್ತಾ ಅಂತೇಳಿ ಅವರು ಕೇಳ್ತಾ ಇದ್ರು. ಪ್ರೇರವ್ರಿಗೆ ಒಂದೇ ಮಾತು ಹೇಳಿದೆ, ದೇವರು ಕಾರ್ಯ ಮಾಡ್ತಾನೆ, ದೇವ್ರು ಈ ವರ್ಷ ಮಾತ್ರ ಸಮೃದ್ಧಿಯನ್ನ ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಎಲ್ಲ ಕಡೆಗೆ ದೊಡ್ಡಪ್ಪ ನಾನು ಸೇವೆಗೆ ಹೋಗ್ಬೇಕಾದ್ರೆ ಬೈಕ್ ಮೇಲೆ ಆ ವಿಷಯವನ್ನು ಮಾತಾಡ್ತಾ ಇರ್ತೀವಿ. ಯಾವ್ದ್ರಿ? ದೊಡ್ಡಪ್ಪ, ಇದು ಮೊದಲು ಹೋದ ವರ್ಷ ಈ ಒಂದು 2-3 ವರ್ಷಗಳು ನೋಡಿದಾಗ ಹೆಂಗಿತ್ತು ರೀ? ಒಣ ಠಾಣ. ಇವಾಗ ದೇವ್ರು ಹೇಗೆ ಕೊಟ್ಟಿದಲ್ಲ? ಹಚ್ಚು ಹಸಿರಾಗಿ ಕೊಟ್ಟಿದಲ್ಲ. ಹಲ್ಲೆಲೂಯಾ. ಎಲ್ಲ ಕಡೆ ನೋಡಿದ್ರ ಬೆಳೆ. ಇವತ್ತಿನ ದಿನ ಹಿಂಗೆ ಹೊಲಕ್ಕೆ ಪ್ರಾರ್ಥನೆ ಮಾಡಕ್ ಹೋಗಿದ್ವಿ. ತಿಮ್ಮಾಪುರದಲ್ಲಿ ನಡ್ಕೊಂಡು ಬರ್ತಾ ಇದ್ರಿ ಇನ್ನು ಕೆಲವು ಜನ, 4-5 ಜನ ಬರ್ತಾ ಇರ್ಬೇಕಾದ್ರೆ ನಾವು ಹೊಲಕ್ಕೆ ಹೋದ್ವಿ. ಹೋದ ವರ್ಷ ಹೊಲಕ್ಕೆ ಹೋದಾಗ ಕೆಲವೊಬ್ರು ಹೊಲವನ್ನು ಹಂಗೆ ಬಿಟ್ಬಿಟ್ಟಿದ್ರು. ಯಾಕೆ ಹೇಳ್ರಿ? ಮಳೆ ಆಗಿಲ್ಲ ಅಂತೇಳಿ ಹೇಳಿದ್ದೆ ನಾನು. 7 ಎಕರೆಷ್ಟು ಹೊಲ ಹಂಗೆ ಬಿಟ್ಟಿದ್ದಾರೆ ನಮ್ಮೂರವ್ರೆ ಅಂತೇಳಿ. ಈ ವರ್ಷ ಅವ್ರು ಏನ್ ಮಾಡಿದಾರೆ? ಬೆಳೆಯನ್ನ ಹಾಕಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಊರಲ್ಲೆಲ್ಲ ಫಸಲು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ನಿನ್ನನ್ನ ಹಚ್ಚು ಹಸಿರಾದ ಗಾವಲುಗಳಲ್ಲಿ ಏನ್ ಮಾಡ್ತಾನಂತೆ? ತಂಗಿಸ್ತಾನೆ. ಹಲ್ಲೆಲೂಯಾ, ತಂಗಿಸ್ತಾನೆ, ನಿಂದ್ರಿಸ್ತಾನೆ, ಅಲ್ಲೇ ನಿಂದ್ರಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಕುರುಬನನ್ನ ನೀನ್ ಏನ್ ಮಾಡ್ಬೇಕು? ನಂಬಬೇಕು. ಆತನ ಮಾತುಗಳನ್ನು ನೀನು ಕೇಳಬೇಕು. ಯಾಕಂದ್ರೆ ಆ ಕುರುಬನ್ ಹೇಳ್ತಾ ಇದ್ದಾನೆ ಏನಂತೇಳಿ? ನನ್ನ ಕುರಿಗಳು ನನ್ನ ಮಾತುಗಳಿಗೆ ಕಿವಿಗೊಡ್ತವೆ ಅಂತೇಳಿ. ಹಲ್ಲೆಲೂಯಾ, ನನ್ನ ಸ್ವರಕ್ಕೆ ನನ್ನ ಕುರಿಗಳು ಕಿವಿಗೊಡ್ತವೆ. ಕೆಲವೊಂದು ಕುರಿಗಳು ಇರ್ತಾವ್ರಿ, ಹೆಂಗಿರ್ತವೆ? ಕುರುಬನ ಸ್ವರಕ್ಕೆ ಏನ್ ಮಾಡಲ್ರಿ? ಕಿವಿನೇ ಕೊಡಲ್ಲ. ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಹೋಗ್ತಾ ಇರ್ತಾವ. ಸಡನ್ ಆಗಿ ಕುರುಬ ಏನ್ ಮಾಡ್ತಲ್ಲ? ಏಟ್ ಆಗ್ತಾ ಇರ್ತಾನ. ಬಡದು ಕರ್ಕೊಂಬೇಕಾಗತ್ತೆ ಕೆಲವೊಂದು ಕುರಿಗಳನ್ನು. ಹಲ್ಲೆಲೂಯಾ, ಸ್ವರಕ್ಕೆ ಇವೇನ್ ಮಾಡಲ್ಲ? ಕಿವಿ ಕೊಡ್ಲಾರ್ದು ಕುರಿಗಳು ಇರ್ತಾವ್ರಿ. ಹಲ್ಲೆಲೂಯಾ. ಆದ್ರೆ ದೇವರು ಹೇಳ್ತಾನೆ, ನನ್ನ ಸ್ವರಕ್ಕೆ ನನ್ನ ಕುರಿಗಳು ಏನ್ ಮಾಡ್ತಾವೆ? ಕಿವಿಗೊಡ್ತಾವೆ. ಕಿವಿಗೊಟ್ಟಂತ ಕುರಿಗಳನ್ನ ಹಚ್ಚು ಹಸಿರುಗಾವಲುಗಳಲ್ಲಿ ನಾನೇನ್ ಮಾಡ್ತೇನೆ? ತಂಗಿಸುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ಮುಂದೆ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡುತ್ತಾನೆ. ನೀರಿನಿಂದ ಅಪಾಯ ಇದೆ, ನೀರಿನಿಂದ ಆಶೀರ್ವಾದ ಇದೆ. ಹಲ್ಲೆಲೂಯಾ. ಪ್ರವಾಹ ಬಂದ್ರೆ ಅಪಾಯ, ಅದೇ ನೀರು ಸರಿಯಾದ ರೀತಿಯಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಬೆಳೆಯನ್ನು ಕೊಟ್ರೆ ಅದು ನಮಗೆ ಆಶೀರ್ವಾದ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ಎಂತ ನೀರಿನ ಬಳಿಗೆ ನಾನು ನಿಮ್ಮನ್ನ ಬರಮಾಡ್ತೀನಿ? ವಿಶ್ರಾಂತಿಕರವಾದಂತ
ನೀರು, ನಿಮಗೆ ಕೇಡನ್ನ ಉಂಟು ಮಾಡಲಾರ್ದಂತ ನೀರು, ನಿಮ್ಮ ಜೀವಿತಕ್ಕೆ ಸಮೃದ್ಧಿಯನ್ನ ಅನುಗ್ರಹ ಮಾಡುವಂತ ನೀರು, ಅಂತಹ ನೀರುಗಳ ಬಳಿಗೆ ನಿಮ್ಮನ್ನು ಏನ್ ಮಾಡ್ತಾನಂತೆ? ಬರ ಮಾಡ್ತಾನೆ. ಪ್ರಿಯರೇ, ವಾಕ್ಯ ಎನ್ನುವುದು, ನೀರು ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯವಾಗಿರುವಂಥದ್ದು? ವಾಕ್ಯಕ್ಕೆ ಸಾದೃಶ್ಯವಾಗಿರುವಂಥದ್ದು. ಹಲ್ಲೆಲೂಯಾ. ನೀನು ವಾಕ್ಯ ಕೇಳುವಾಗಲೇ, ಆ ನೀರಿನ ಬಳಿಗೆ ನೀನು ಬರುವಾಗಲೇ ನಿನ್ನ ಜೀವಿತದಲ್ಲಿ ನೀನು ಏನಾಗ್ತೀಯಾ? ಸಮೃದ್ಧಿಯನ್ನ ಕಾಣ್ತೀಯಾ? ಹಲ್ಲೆಲೂಯಾ. ನಾವು ಆರಾಧನೆ ಮಾಡುವ ದೇವರು ಯಾವ ದೇವ್ರಿ? ಮಾತಾಡುವ ದೇವರು. ಹಲ್ಲೆಲೂಯಾ. ವಾಕ್ಯಗಳನ್ನ ಬಿಡುಗಡೆ ಮಾಡುವ ದೇವರು, ಜೀವವುಳ್ಳಂತ ದೇವರು. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಆತನು ಸೃಷ್ಟಿಕರ್ತನ ದೇವರು, ತನ್ನ ಬಾಯಿ ಮೂಲಕವಾಗಿ ಸೃಷ್ಟಿಯನ್ನ ಮಾಡಿದಂತ ದೇವರು. ಆತನು ಮನುಷ್ಯರ ಕಲ್ಪನೆಯ ಗೊಂಬೆ ಅಲ್ಲ, ಆತನು ಮನುಷ್ಯರ ಕಲ್ಪನೆಯ ಮೂಲಕವಾಗಿ ಉಂಟಾಗಿರುವಂತ ದೇವರಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳುತ್ತಾ ಇದೆ ಏನಂತೇಳಿ? ಆತನು ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಿನ್ನನ್ನೇನ್ ಮಾಡ್ತಾನೆ? ಬರ ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇಷ್ಟ ಆಶೀರ್ವಾದಗಳು ಯಾರಿಗಿದಾವ್ರಿ? ಆತನನ್ನ ನಂಬಿದ ಪ್ರಜೆಗಳಾಗಿರುವಂತ ನಮಗಿದಾವೆ. ಇನ್ನು ಏನ್ ಬೇಕು ನಮಗೆ? ಮತ್ತೆ ಹಂಗೆ ಕೀರ್ತನೆ ಓದ್ಕೊಂತ ಹೋದಂಗೆಲ್ಲ ಇನ್ನೂ ಹೆಚ್ಚಿನ ಆಶೀರ್ವಾದಗಳಲ್ಲಿ ಇರುವಂತದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿನ 3 ವಚನಗಳು ಏನೆಂಬುದಾಗಿ ಮೊದಲನೇದಾಗಿ ನಮಗೆ ಕೊರತೆ ಇಲ್ಲ, ಎರಡನೇದಾಗಿ ಹಚ್ಚ ಹಸಿರುಗಾವಲುಗಳಲ್ಲಿ ನಮ್ಮನ್ನ ನಡೆಸ್ತಾನೆ, ಮೂರನೇದಾಗಿ ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ನಮ್ಮನ್ನ ಬರ ಮಾಡುತ್ತಾನೆ. ಇವತ್ತು ವಾಕ್ಯ ಕೇಳಿದ್ರಲ್ಲ, ಚೈನೀಸ್ ಬಂಬು ಕೇಳಿದ್ರೆ, ಚೈನೀಸ್ ಬಂಬು ಬೆಳಿಬೇಕಾದ್ರೆ ಏನ್ ಮಾಡ್ತಾನೆ? ಚಿಕ್ಕದಾಗಿರ್ತಕ್ಕಂಥ ಸಸಿಯನ್ನ ನೆಡ್ತಾನೆ. ನೆಟ್ಟಾಗ ಅದಕ್ಕೆ 5 ವರ್ಷಗಳು, ಎಷ್ಟು ದಿನ ರೀ? 5 ವರ್ಷಗಳು ಹಂಗೆ ನೆಟ್ತಾನೆ. ನೀರು, ಗೊಬ್ಬರ ಎಲ್ಲ ಎಣ್ಣೆ ಆಗ್ತಾ ಇರಬೇಕಾದ್ರೆ 5 ವರ್ಷಗಳವರೆಗೆ ಅದು ಎಷ್ಟು ಬೆಳೀತಂತ? ಅರ್ಧ ಇಂಚ್ ಗೊತ್ತಲ್ಲ ನಿಮ್ಮ ಕೈಯ ಇದೆಯಲ್ಲ, ಕೈಯಲ್ಲಿ ಅದು ಒಂದು ಗೆರೆ ಇದೆ ನೋಡ್ರಿ, ಆ ಗೆರೆಗೆ ಅರ್ಧ ಅಷ್ಟೇ ಬೆಳೀತಂತ. ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ. ಎಷ್ಟು ಬೆಳೀತ್ರಿ? ಅರ್ಧ ಇಂಚು ಬೆಳೆಯುತ್ತೆ. 5 ವರ್ಷ ಅವನು ಕಷ್ಟಪಡ್ತಾ ಇದ್ದಾನೆ, ದಿನವೂ ಕಷ್ಟಪಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಆವಾಗ 5 ವರ್ಷಗಳ ಆದ ಮೇಲೆ, ಎಲ್ಲ ಚೆನ್ನಾಗಿ ನೌರಿಶ್ಮೆಂಟ್ ಮಾಡಿದ ಮೇಲೆ, ಆವಾಗ 5 ವರ್ಷಗಳು ಕಳೆದ ಮೇಲೆ ಅದು ಏನಾಗುತ್ತಂತೆ? ಬೆಳೆಯೋದಕ್ಕೆ ಪ್ರಾರಂಭ ಮಾಡುತ್ತಂತೆ. 90 ದಿನಗಳಲ್ಲಿ 90 ಫೀಟ್ ಹೈಟ್. ಅಲ್ಲೆಲ್ಲೂಯಾ. ಎಷ್ಟು ಫೀಟ್ ರೀ? 90 ಫೀಟ್ ಹೈಟ್ ಅಂದ್ರೆ ಎಷ್ಟು ಎತ್ತರ? 3 ಅಂತಸ್ತು ಹೈಟ್ ಏನಾಗುತ್ತೆ? ಆ ಬೆಳೆಯುತ್ತೆ. 90 ಫೀಟ್ ಅಂದ್ರೆ 3 ಅಂತಸ್ತು. ಅಲ್ಲೆಲ್ಲೂಯಾ. 10 ಅಂತಸ್ತಿಗೆ ಸಾರಿ 9 ಅಂತಸ್ತು. 10 ಫೀಟಿಗೆ 1 ಅಂತಸ್ತು, 90 ಫೀಟಿಗೆ 9 ಅಂತಸ್ತು. ಅಷ್ಟು ಏನಾಗುತ್ತಂತ? ಅದು ಬೆಳೆಯುತ್ತೆ. ಹಲ್ಲೆಲೂಯಾ. ಯಾವುದ್ರಿ? ಯಾವುದು? ಚೈನೀಸ್ ಬಂಬು ಎನ್ನುವಂತ ಮರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 5 ವರ್ಷಗಳ ಕಾಲ ಬೆಳೀತಾ? 3 ತಿಂಗಳು ಬೆಳೀತಾ? ಅದು ಯಾವಾಗ ಬೆಳೀತಾ? ಅದು 3 ತಿಂಗಳಲ್ಲಿ ಬೆಳೀತಾ? 5 ವರ್ಷದಲ್ಲಿ ಬೆಳೀತಾ? 5 ವರ್ಷದಲ್ಲಿ ಎಲ್ಲಿ ಬೆಳೀತದು? ಕೆಳಗಡೆ ಬೆಳೀತಾ. ಹಲ್ಲೆಲೂಯಾ. ಕೆಳಗಡೆ 5 ವರ್ಷ ಬೆಳೀತಾ ಇದೆ. ಮುಂದೆ ದೊಡ್ಡದಾಗುತ್ತಲ್ಲ, 9 ಅಂತಸ್ತಿನಷ್ಟು ಹೈಟ್ ಆಗುತ್ತಲ್ಲ, ಅದನ್ನ ಹಿಡಿದುಕೊಳ್ಳುವಂತ ಕೆಪಾಸಿಟಿ ಕೆಳಗಡೆ. ಬೇಸ್ಮೆಂಟ್ ಚೆನ್ನಾಗಿದ್ರೆ ಮೇಲ್ಗಡೆ ಮನೆ ನಾವು ಎಷ್ಟಾದ್ರೂ ಹೈಟ್ ಕಟ್ಕೊಳ್ಬೋದು. ಕೆಳಗಡೆ ಬೇಸ್ಮೆಂಟ್ ಚೆನ್ನಾಗಿ ಅಗದು, ಕಲ್ಲು ಬರೋವರೆಗೆ ಅಗದು ಚೆನ್ನಾಗಿ ಬೇಸ್ಮೆಂಟ್ ಹಾಕಿದ್ರಪ್ಪ ಅಂದ್ರ ಮನೆ ನಾವು ಎಷ್ಟು ಹೈಟ್ ಆದ್ರೂ ನಾವು ಕಟ್ಕೊಳ್ಬೋದು. ಪ್ರಿಯರೇ, ಹಲ್ಲೆಲೂಯಾ. ಅದರಂಗೆ ಕೊರತೆ ಬಂದಾಗ ದೇವ್ರು ಏನ್ ಮಾಡ್ತಾನೆ? ಕೊರತೆಯನ್ನು ನೀಗಿಸ್ತಾನೆ. ಒಂದೇ ಸಲ ಆಶೀರ್ವಾದ ಬೇಕು ಎಂಬುದಾಗಿ ನಾವು ಕೇಳಬಾರದು. ನಾವೇನ್ ಮಾಡ್ಬೇಕು? ಕಾಯಬೇಕು. ಕಾದಾಗ ನಮ್ಗೇನಿದೆ? ಆಶೀರ್ವಾದ ಇದೆ. ನಾವು ಕಾಯ್ಲಾರ್ದೆ ಬೇಕು ಅಂದ್ರೆ ನಾವೇನಾಗ್ಬಿಡ್ತೀವ್ರಿ? ಒಂದು, ಬೇರಿಲ್ಲದ ಕಾರಣ ದೇವರಿಂದ ದೂರ ಆಗ್ತೀವಿ. ಬೇರೆ ಇಲ್ಲ, ಕ್ರಿಸ್ತನೇ ಇಲ್ಲ. ಹಲ್ಲೆಲೂಯಾ. ಎರಡನೇದು, ತೇವವಿಲ್ಲದ ಕಾರಣ ದೇವರಿಂದ ನಾವೇನಾಗ್ಬಿಡ್ತೀವಿ? ದೂರ ಆಗ್ಬಿಡ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ? ಯೆಹೋವನು ನನಗೆ ಕುರುಬನಾಗಿದ್ದಾನೆ, ನನಗೇನಿಲ್ಲ, ಕೊರತೆ ಇಲ್ಲ. ಬಾಯಿಂದ ಹೇಳ್ರಿ, ದೇವರು ನನಗೆ ಕುರುಬನಾಗಿದ್ದಾನೆ, ನನಗೆ ಕೊರತೆ ಇಲ್ಲ. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡುತ್ತಾನೆ. ಹಲ್ಲೆಲೂಯಾ. ಆ ಕುರಿಗಳು ಯಾರು?
ನಾವೇ. ಹಲ್ಲೆಲೂಯ. ಆ ಕುರುಬನು ಯಾರು? ಏಸಪ್ಪ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಯಾಕಂದ್ರೆ ಆತನು ಜೀವವುಳ್ಳ ದೇವರಾಗಿದ್ದಾನೆ, ಮಾತಾಡುವ ದೇವರಾಗಿದ್ದಾನೆ. ಪ್ರೇಯರ್. ಹಲ್ಲೆಲೂಯ. ಮಾತಿನ ಮೂಲಕವಾಗಿ ಲೋಕವನ್ನು ಉಂಟು ಮಾಡಿದಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ಆಶೀರ್ವಾದ ಪಡ್ಕೊಳ್ಬೇಕಾದ್ರೆ ನಾವು ಏನಾಗ್ಬೇಕು? ಮೊದಲು ಕಾಯಬೇಕು, ಸಹನೆಯಿಂದ ನಾವು ಇರಬೇಕು, ತಾಳ್ಮೆಯಿಂದ ನಾವು ಜೀವಿಸಬೇಕು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಕೊರತೆ ಇಲ್ಲ. ಮೊದಲನೇದಾಗಿ, ಎರಡನೇದಾಗಿ ಹಚ್ಚ ಹಸಿರುಗಾವಲುಗಳಲ್ಲಿ ತಂಗಿಸ್ತಾನೆ. ಮೂರನೇದಾಗಿ ವಿಶ್ರಾಂತಿಕರವಾದ ನೀರುಗಳು ಇರುವಂತ ಬಳಿಯಲ್ಲಿ ನಮ್ಮನ್ನ ನಡೆಸ್ತಾನೆ. ಪ್ರೇಯರ ಬರ ಮಾಡುತ್ತಾನೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವ್ರೇ, ನೀನು ಕುರುಬನಾಗಿರ್ಬೇಕಾದರೆ ನನಗೆ ಕೊರತೆ ಇಲ್ಲ ಎಂಬುದಾಗಿ ಹೇಳಿದೆಯಪ್ಪ. ಕೊರತೆ ಇಲ್ಲ, ಕೊರತೆ ಇಲ್ಲ, ಯೇಸುವನ್ನ ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ, ಯೇಸುವನ್ನ ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯ ಸಿಂಹವು ಹಸಿದಿದ್ದರು, ಯೇಸುವನ್ನ ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯ ಸಿಂಹವು ಹಸಿದಿದ್ದರು, ಯೇಸುವನ್ನ ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ, ಯೇಸುವನ್ನ ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ, ಯೇಸುವನ್ನ ಹುಡುಕಿದರೆ ಕೊರತೆ ಇಲ್ಲ. ಹಸಿರಾದ ಹೋಲಲ್ಲಿ ನನ್ನನ್ನು ನಡೆಸುವನು, ಹಸಿರಾದ ಹೋಲಲ್ಲಿ ನನ್ನನ್ನು ನಡೆಸುವನು. ಜೀವವುಳ್ಳ ಹೋಗೆಯಿಂದ ದಾಹವ ನೀಗುವನು, ಜೀವವುಳ್ಳ ಹೋಗೆಯಿಂದ ದಾಹವ ನೀಗುವನು. ಪ್ರಾಯ ಸಿಂಹವು ಹಸಿದಿದ್ದರು, ಯೇಸುವನ್ನ ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯ ಸಿಂಹವು ಹಸಿದಿದ್ದರು, ಯೇಸುವನ್ನ ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ, ಯೇಸುವನ್ನ ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ, ಯೇಸುವನ್ನ ಹುಡುಕಿದರೆ ಕೊರತೆ ಇಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ದೊಡ್ಡ ಪ್ರಾರ್ಥನೆ ಮಾಡ್ಕೊಂಡಿದ್ದಾನೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮಹಾಪರಿಶುದ್ಧನು ಮೋಹನತ ತಂದೆಯಾದ ದೇವರೇ, ಸ್ತೋತ್ರ ಸ್ತೋತ್ರ. ಈ 2020 ಎಲ್ಲರ ಕೊರತೆಗಳನ್ನು ನೀಗಿಸೋದಕ್ಕಾಗಿ ನೀವು ಬಂದಿದ್ದೀಯಪ್ಪ. ಸ್ತೋತ್ರ ಸ್ವಾಮಿ. ಜಯದೇವ ವರ್ಷ ಅಂತ ಹೇಳಿದಿ ತಂದೆ. ಹೌದಪ್ಪ. ಈ ತಿಮ್ಮಾಪುರ ಗ್ರಾಮದಲ್ಲಿ ಇರುವಂತವರ ಎಲ್ಲ ಕೊರತೆಗಳನ್ನು ನೀನು ಇವತ್ತು ತೆಗೆದುಹಾಕಿದ್ದೀಯ ತಂದೆ. ಜಯವನ್ನು ಕೊಟ್ಟಿದ್ದೀಯ ನಂಬುತ್ತೇನೆ ತಂದೆ. ಏಸಯ್ಯ, ರೋಗದಿಂದಾಗಲಿ, ಸಾಲದಿಂದಾಗಲಿ, ಹೊಲದ ಸಮಸ್ಯೆಯಿಂದಾಗಲಿ, ಅನೇಕ ಕರ್ತನೆ ಕಷ್ಟದಿಂದ ಆಗಲಿ ತಂದೆ, ಎಲ್ಲವನ್ನು ನೀಗಿಸಿದ್ದೀಯನ್ನು ನಾವು ಇವತ್ತು ನಂಬುತ್ತೇವಪ್ಪ. ನೀನು ಈ ಸಂಜೆ ವೇಳೆಯಲ್ಲಿ ಕರ್ತನೆ ನೀನು ಕುಮಾರನ ಮರೆ ಮಾಡಿ ಮಾತನಾಡಿದೀಯಪ್ಪ. ನಮ್ಮ ಆತ್ಮಕ್ಕೆ ಬೇಕಾ ಆಹಾರವನ್ನು ನೀನು ಉಣಬಡಿಸಿದೀಯ ತಂದೆ. ಇವರ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿದಕ್ಕಾಗಿ ನೀನು ಸ್ತೋತ್ರ ಸ್ವಾಮಿ. ಮಕ್ಕಳಿಂದ ಹೆಚ್ಚಾದ ರೀತಿಯಲ್ಲಿ ಬಾಯದಲ್ಲಿ ಭಕ್ತಿಯಲ್ಲಿ ಬೆಳೆಯುವಂತೆ ಮಾಡಪ್ಪ. ಯೌವನಸ್ಥರ ಪ್ರಾರ್ಥನೆ ಇವರಾಗುವಂತೆ ಮಾಡಪ್ಪ. ಚಿಕ್ಕ ಮಕ್ಕಳಿಗೆ, ವೃದ್ಧರಿಗೆ, ಯೌವನಸ್ಥರಿಗೆ ಎಲ್ಲರಿಗೆ ಆರೋಗ್ಯ, ಶಾಂತಿ, ಸಮಾಧಾನ ಕೊಡು ತಂದೆ. ಪ್ರತಿಯೊಂದು ಮನೆಯಲ್ಲಿ ಅಸಮಾಧಾನ ಮಾಡಿರುವಂತಹ ಅಪವಾದಾತ್ಮ ತೊಲಗಿ ಹೋಗಲಿ. ಈ ಗ್ರಾಮದಲ್ಲಿರುವಂತ ಎಲ್ಲ ಜನರು ರಕ್ಷಿಸಲ್ಪಡದಪ್ಪ. ಈ ಗ್ರಾಮದಲ್ಲಿರುವಂತ ಎಲ್ಲ ವಿಗ್ರಹಗಳ ಮಾಟ ಮಂತ್ರಗಳು ತೊಲಗಿ ಹೋಗಲಿ ತಂದೆ. ಏಸಯ್ಯ, ಎಲ್ಲರೂ ನಿನ್ನ ನಂಬುವಂತೆ ಮಾಡಪ್ಪ. ಈ ಗ್ರಾಮದಲ್ಲಿ ಮಂದಿರ ಕಟ್ಟಲ್ಪಡಲಿ ತಂದೆ. ನಿನ್ನ ಸುವಾರ್ಥ ಸೇವೆ ಹಬ್ಬಲಪ್ಪ. ಎಲ್ಲ ದುರಾತ್ಮಗಳು ಬಿಡುಗಡೆ ಆಗಲಪ್ಪ. ಎಲ್ಲ ರೋಗದ ಆತ್ಮಗಳು ಬಿಡುಗಡೆ ಆಗಲಪ್ಪ. ಏಸಯ್ಯ, ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೀವಪ್ಪ. ಇವರ ಕುಟುಂಬದ ಸುತ್ತಲೂ, ಇವರ ಮನೆ ಸುತ್ತಲೂ ನೀನು ದೂತರನ್ನು ಕಾವಲಿರಿಸಿ ಮುಂದೆ ಎಲ್ಲ ನಡೆಸುತ್ತಾ ಬರಬೇಕೆಂದು ಚಿಕ್ಕ ಮನೆಯ ಪ್ರಾರ್ಥನೆ ನಜರೇತನ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಬಂದಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ, ನಡೆಸುವಿಕೆ, ಅಲಂಕರಿಸುವಿಕೆ
ಕೂಡಿ ಬಂದಿರತಕ್ಕಂಥ ತಿಮ್ಮಾಪುರ ಸಭೆಯ ಸಂಗಡಲ್ಲೂ, ಇವರ ಕುಟುಂಬಗಳ ಸಂಗಡಲ್ಲೂ, ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಸಂಗಡಲ್ಲೂ, ಯಾವತ್ತು ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಜನರ ಸಂಗಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, 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 ಸ್ತೋತ್ರಂ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಆಮೆನ್. बोलो ಯೇಸು ಕ್ರಿಸ್ತ ಮಹಾರಾಜಕು ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೆನ್. ಆಮೆನ್. Praise the Lord.